ಕಾವೇರಿ ಬಸ್ ಅಂತ ಹೇಳ್ಕೊಳ್ಳೋದಕ್ಕೆ ಉಳಿದಿರೋದು ಕೇವಲ ಬೆಂದು ಹೋಗಿರುವಂತಹ ಉಕ್ಕಿನ ತುಂಡುಗಳು ಬಿಟ್ಟರೆ ಇನ್ನೇನೂ ಅಲ್ಲ. ಆಂಧ್ರದ ಕರ್ನೂಲ್ನಲ್ಲಿ ಖಾಸಗಿ ಬಸ್ನ ದುರಂತಕ್ಕೆ ಸಂಬಂಧಪಟ್ಟಂತೆ ಬಸ್ನಲ್ಲಿದ್ದ 20 ಪ್ರಯಾಣಿಕರು 20 ಜನ ಸಾವನ್ನಪ್ಪಿರುವ ಮಾಹಿತಿ ಇದೆ. ಬಸ್ನ ಓರ್ವ ಚಾಲಕ ನಾಪತ್ತೆ ಆಗಿದ್ದಾನೆ. ಮತ್ತೋರ್ವ ಚಾಲಕ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಬಸ್ ಮುಂಭಾಗಕ್ಕೆ ಬೈಕ್ ಬಂದು ಡಿಕ್ಕಿಯಾಗಿದೆ. ಬಸ್ನಲ್ಲಿ ಸಿಲುಕಿ ಹೊತ್ತಿ ಉರಿದಿದೆ ಬೈಕ್. ಆಂಧ್ರದ ಕರ್ನೂಲಲ್ಲಾಗಿರುವಂತಹ ದುರಂತ ಹೇಗಾಯಿತು ಅನ್ನೋದರ ಮಾಹಿತಿ ಇದು. ಬಟ್ ವೆರಿ ಶಾಕಿಂಗ್ ನಂಬರ್ಸ್ ಇದು. 20 ಜನ ಬೆಂಕಿಯಲ್ಲಿ ಬೆಂದು ಹೋಗ್ತಾರೆ. ಏನಕ್ಕೆ ಸಾಯ್ತಾ ಇದ್ದೀನಿ ಅಂತ ಕೊನೆ ತನಕ ಯಾರಿಗೂ ಗೊತ್ತೇ ಆಗಲ್ಲ. ಅಲ್ಲಿ ಪಾಪ ಎದ್ದು ತಪ್ಪಿಸ್ಕೊಳ್ಳೋದಕ್ಕೂ ಆಗಿಲ್ಲ ಅವರಿಗೆ. ಬೈಕ್ ಸವಾರನ ತಪ್ಪ, ಖಾಸಗಿ ಬಸ್ ಚಾಲಕನ ತಪ್ಪ ಗೊತ್ತಿಲ್ಲ. ಆದರೆ ಬೆಲೆ ತೆತ್ತವರು ಮಾತ್ರ ಅಮಾಯಕ ಪ್ರಯಾಣಿಕರು 20 ಜನ. ಅದರಲ್ಲಿ ಓರ್ವ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಚಾಲಕ. ಟೋಟಲ್ ಆಗಿ ಇಬ್ಬರಿದ್ರು. ಓರ್ವ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಇನ್ನೋರ್ವ ನಾಪತ್ತೆ ಆಗಿರೋದ್ರ ಮಾಹಿತಿ ಸಿಗ್ತಾ ಇದೆ. ಸ್ವಲ್ಪ ಪ್ರೆಸೆನ್ಸ್ ಆಫ್ ಮೈಂಡ್ ಯಾರ್ಯಾರ್ದಿದೆ ಅವ್ರ ಹತ್ರ ಕೆಲ ಸ್ಟೇಟ್ಮೆಂಟ್ಗಳನ್ನು ದಾಖಲಿಸ್ಕೊಳ್ತಾ ಇದ್ದಾರೆ. ಅವ್ರು ಎದ್ದಾಗ, ಅವ್ರು ತಪ್ಪಿಸ್ಕೊಂಡಾಗ ಏನು ನೋಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನೆಲ್ಲ ಕಲೆ ಹಾಕ್ತಾ ಇದ್ದಾರೆ. ಅಪಘಾತಕ್ಕೆ ಮೂಲ ಕಾರಣ ಏನು, ಹೇಗೆ ಅನ್ನೋದನ್ನ ನೋಡಬೇಕು. ಬಟ್ ನಿಜವಾಗ್ಲೂ ಹೀಗೆಲ್ಲ ಆಕ್ಸಿಡೆಂಟ್ಗಳಾದಾಗ ಖಾಸಗಿ ಬಸ್ಗಳ ಪ್ರಯಾಣ ಅಥವಾ ಈ ಹೊತ್ತಲ್ಲಿ ಈ 3 ಗಂಟೆ 2 ಗಂಟೆ ಹೊತ್ತಲ್ಲಿ ಎಷ್ಟು ಮುಂಜಾಗ್ರತೆಯನ್ನು ವಹಿಸಿದ್ರು ಕಡಿಮೆನೇ ಅನ್ನೋದಕ್ಕೆ ಈ ಘಟನೆ ಕೂಡ ಸಾಕ್ಷಿ. ಡೀಟೇಲ್ಸ್ ಕೊಡ್ತಾರೆ ಮಾದೇಶ್. ಆ ಬೈಕ್ ಹೇಗೆ ಬಸ್ಸಿಗೆ ಡಿಕ್ಕಿ ಆಯಿತು? ಬಸ್ ಓವರ್ ಸ್ಪೀಡ್ನಲ್ಲಿ ಇದ್ದಿದ್ದ ಅಥವಾ ಬೈಕ್ ಅಡ್ಡಾದಿಡ್ಡಿಯಾಗಿ ಬಂದಿದ್ದ? ಬೈಕ್ ಚಾಲಕನ ಸ್ಥಿತಿಗತಿಗಳೇನು? ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಟೋಟಲ್ ಆಗಿ ಏನೇನು ಮಾಹಿತಿಗಳು ಸಿಗ್ತಾ ಇದೆ ಮಾದೇಶ್? ಮಮತಾ, ಈ ಸಾವಿನ ಸಂಖ್ಯೆ ಹೆಚ್ಚಾಗುವಂತ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಸುಮಾರು ಒಂದು 39ರಿಂದ 40 ಜನ ಬಸ್ಸಲ್ಲಿ ಇದ್ರು ಅನ್ನುವಂತ ಮಾಹಿತಿ ಇರುವಂತದ್ದು. ಈಗಾಗಲೇ 20 ಜನ ಸುಟ್ಟು ಕರಕಲಾಗಿದ್ದಾರೆ. ಬಸ್ನ ಸ್ಥಿತಿ ಅಂತೂ ತುಂಬಾ ದಾರುಣ ಇದೆ. ಅಂದ್ರೆ ಯಾವ ಮಟ್ಟಕ್ಕೆ ಅಂದ್ರೆ ಆ ಬೆಂಕಿ ಹೊತ್ಕೊಂಡಿರಬಹುದು ಅನ್ನೋದಕ್ಕೆ ಸಾಕ್ಷಿಯಾಗಿರುವಂತದ್ದು ಉಳಿದಿರುವಂತಹ ಬಸ್ನ ಅವಶೇಷಗಳಷ್ಟೇ. ಮತ್ತೆ ಎಷ್ಟು ಭೀಕರವಾಗಿ ಅವರೆಲ್ಲರೂ ಕೂಡ ಸುಟ್ಟು ಕರಕಲಾದ್ರು ಅನ್ನುವಂಥದ್ದನ್ನ ಇದ್ ಮಾಡ್ತಾ ಇದೆ. ಅಷ್ಟು ಆ ಮಟ್ಟಕ್ಕೆ ಆ ಬಸ್ ಸುಟ್ಟು ಕರಕಲಾಗಿರುವಂತದ್ದು. ಜೊತೆಗೆ 20 ಜನ ಸಾವನ್ನಪ್ಪಿದ್ದಾರೆ. ಅದು ದಾರುಣವಾಗಿ. ಇದಕ್ಕೆ ಬೈಕ್ ಸವಾರ ಅಂದ್ರೆ ಯೂಶಲಿ 3:30 ಆ ಸುಮಾರಲ್ಲಿ ಅಂದ್ರೆ ಫಾಸ್ಟ್ ಆಗಿ ಇರ್ತಾರೆ. ಬಸ್ಗಳು ಕೂಡ ತುಂಬಾ ಫಾಸ್ಟ್ ಆಗಿ ಮೂವ್ ಆಗ್ತಾ ಇರ್ತವೆ. ಏಕಾಏಕಿ ಬಸ್ ಈ 2 ವೀಲರ್ ಮುಂಭಾಗಕ್ಕೆ ಬಂದು ಡಿಕ್ಕಿ ಹೊಡಿತು. ಅದರಿಂದಾಗಿ ಬೆಂಕಿ ಹೊತ್ಕೊಂತು ಅನ್ನುವಂಥದ್ದು ಈಗ ಸದ್ಯಕ್ಕೆ ಪ್ರಾಥಮಿಕವಾಗಿ ಮಾಹಿತಿ ಸಿಗ್ತಾ ಇರುವಂಥದ್ದು. ನಾವು ಈ ಕಾವೇರಿ ಟ್ರಾವೆಲ್ಸ್ ಅವರನ್ನು ಕೂಡ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಅಂದ್ರೆ ಬೆಂಗಳೂರಿನವ್ರು ಯಾರಾದ್ರೂ ಇದ್ರ, ಇಲ್ಲ ಹೈದರಾಬಾದ್ ನಿಂದ ಎಲ್ಲರೂ ಕೂಡ ಆಂಧ್ರ ಮೂಲದವರ, ಈ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕುವಂತ ಪ್ರಯತ್ನವನ್ನ ಮಾಡ್ತಿದ್ವಿ. ಸದ್ಯಕ್ಕೆ ಇನ್ನೂ ಕೂಡ ಯಾರು ಮಾಹಿತಿಯನ್ನ ನೀಡ್ತಾ ಇಲ್ಲ. ಆಂಧ್ರದ ಕರ್ನೂಲ್ ಜಿಲ್ಲೆಯ ಚಿನ್ನಟೇಕೂರ್ನಲ್ಲಿ ನಡೆದಿರುವಂತಹ ದುರಂತ ಇದು. ಬೆಂಗಳೂರು ಬರ್ತಾ ಇದ್ದಂತ ಬಸ್ಸು ಕಳೆದ ವಾರವಷ್ಟೇ ಮತ್ತೊಂದು ಬಸ್ ಇದೇ ರೀತಿಯಾಗಿ ಆಕ್ಸಿಡೆಂಟ್ ಆಗಿತ್ತು, ಬೆಂಕಿ ಹೊತ್ಕೊಂಡಿತ್ತು. ಆಗ ಯಾರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳನ್ನ ಹೊರತುಪಡಿಸಿ ಏನು ತೊಂದರೆಗಳಾಗಿರ್ಲಿಲ್ಲ. ಆದ್ರೆ ಈ ಬಸ್ ಅಂದ್ರೆ ಕರ್ನೂಲ್ ಬಳಿಯ ಒಂದು ಹಳ್ಳಿ ಬಳಿ ಆಗಿರುವಂತ ಅಪಘಾತ ಏನಿದೆ, ಇದು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಈ ಸಾವಿನ ಸಂಖ್ಯೆ ಏನಿದೆ ಅದು ಕೂಡ ಹೆಚ್ಚಾಗುವಂತ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಹಲವರು ಇನ್ನೂ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರೋದ್ರಿಂದ ಈ ಸಾವಿನ ಸಂಖ್ಯೆ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಈಗಾಗಲೇ ಸ್ಥಳೀಯ ಆಸ್ಪತ್ರೆಗಳಲ್ಲಿ ಅವ್ರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಜೊತೆಗೆ ಸಿಎಂ ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಅಂದ್ರೆ ಚಂದ್ರಬಾಬು ನಾಯ್ಡು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಜೊತೆಗೆ ಏನು ಗಾಯಗೊಂಡಿದ್ದಾರೆ ಅವರಿಗೆ ಉತ್ತಮವಾದ ಚಿಕಿತ್ಸೆ ನೀಡುವಂಥದ್ದು ಅವೆಲ್ಲವನ್ನು ಕೂಡ ಮಾಡೋದಕ್ಕೆ, ಮತ್ತೆ ಹಾಸ್ಪಿಟಲ್ ಏನಾದ್ರು ಶಿಫ್ಟ್ ಮಾಡ್ಬೇಕಾದ್ರೆ ಅದನ್ನ ಮಾಡೋದಕ್ಕೂ ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಒಟ್ಟಾರೆ ಯಾವ ಕಾರಣಕ್ಕಾಯ್ತು ಈ ಬೈಕ್ ಅಪಘಾತ ಆಗಿದ ಕೂಡಲೇ ಹೊತ್ಕೊತ ಅಥವಾ ಬೇರೆ ಏನಾದ್ರೂ ಕಾರಣ ಇತ್ತಾ, ಬಸ್ನ ಸ್ಪೀಡ್ ಯಾವ ಮಟ್ಟಕ್ಕಿತ್ತು, ಯಾರದ್ದು ತಪ್ಪು ಅನ್ನೋದು ಇನ್ನೂ ಅಷ್ಟೇ ಗೊತ್ತಾಗ್ಬೇಕಾಗಿದೆ ಮಮತಾ.